ಶಿವಾಜಿ ಜಯಂತಿ ದಿನದಂದು ಆದ ಘಟನೆ ಸಲುವಾಗಿ ಎಲ್ಲ ಇಲ್ಲಿವರೆಗೂ ಎಲ್ಲ ಆದ ಬೆಳವಣಿಗೆಗಳು ತಮಗೆ ಗೊತ್ತಿರ್ಬೋದು. ಹಿಂದೆ ನಾವು ನಿರ್ಣಯ ಮಾಡಿದಂತೆ ನಾಳೆ 26ಕ್ಕೆ ನಾವು ಪ್ರತಿಭಟನಾ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಆದರೆ ಜಿಲ್ಲಾಡಳಿತ ಹಳೆಯ ಬಾಗಲಕೋಟೆಯಲ್ಲಿ ನಿರ್ಬಂಧ ಹೇರಿದ್ದರಿಂದ ಮತ್ತು ಅವರು ನಮಗೆ ಮನವಿ ಮಾಡಿದ್ದರಿಂದ ಅಲ್ಲಿ ಬೇಡ, ಬೇರೆ ಕಡೆ ಶಿಫ್ಟ್ ಮಾಡುವಂಥ ಅದರ ಸಲುವಾಗಿ ನಮಗೆಲ್ಲ ಮನವರಿಕೆ ಮಾಡಿಕೊಟ್ಟಿಂದ ನಾವು ಮುಂದೆ ಬರುವಂಥ ನಮ್ಮ ಹಿಂದೂ ಸಮಾಜೋತ್ಸವ ಹಾಗೂ ವಿದ್ಯಾರ್ಥಿಗಳ ಪರೀಕ್ಷೆ ಹಾಗೂ ಬರುವ ಹೋಲಿ ಸಲುವಾಗಿ ಅವರಿಗೆ ಸಹಕಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾಳಿನ ಪ್ರತಿಭಟನಾ ಕಾರ್ಯಕ್ರಮವನ್ನು ನಮ್ಮ ನವನಗರದ DC ಆಫೀಸ್ ಕಚೇರಿ ಎದುರಿಗೆ ದೊಡ್ಡ ಪ್ರಮಾಣದಲ್ಲಿ ಧರಣಿ ಮತ್ತು ಮನವಿ ಕೊಡುವಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಅದರ ಸಲುವಾಗಿ ಎಲ್ಲರೂ ನಮಗೆ ಎಲ್ಲ ಮನವಿ ಮಾಡಿದ್ದೀವಿ. ಎಲ್ಲ ಸಂಸ್ಥೆಗಳಿಗೂ ಊರಿನಿಗೂ ಅಲ್ಲಿಂದ ಜಿಲ್ಲಾ ಮಟ್ಟದಲ್ಲಿಯೂ ನಮಗೆ ಎಲ್ಲರಿಗೆ ಅವರಿಗೆ ಮನವಿ ಮಾಡಿಕೊಂಡು ನಮ್ಮ ಜೊತೆ ಜಾಯಿನ್ ಆಗಿ ಇದನ್ನು ಸಕ್ಸಸ್ ಮಾಡಬೇಕು ಅಂತ ಇದು ಮಾಡಿದ್ರು. ಮತ್ತು ಜಿಲ್ಲಾಡಳಿತ ನಮಗೆ ಭರವಸೆಯನ್ನು ಕೊಟ್ಟಿದೆ. ನಾವು ನಮ್ಮ ಬೇಡಿಕೆ ಏನಿದ್ದು ಸಮಿತಿ ಮಸೂತಿ ಸಮಿತಿ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು, ಅವ್ರ ಮೇಲೇನು ಕ್ರಮ ಜರುಗಿಸಬೇಕು. ಇದನ್ನು ಮರುಕಳಿಸದಂತೆ ಕಾಯಮಾಗಿ ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಎಲ್ಲರ ಮೇಲೆ ನಾವು ದೂರುಗಳನ್ನು ಕೊಟ್ಟಿದ್ದೆವು. ಅದು ಈಗಾಗಲೇ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತಾ ನಮಗೆ ಹಿಂಬರ ಕೊಟ್ಟಿದ್ದಾರೆ. ಅದನ್ನು ನಾವು ಸ್ವಲ್ಪ ಕೂಲಂಕುಷವಾಗಿ ನಮ್ಮ ಸಮಿತಿಯಲ್ಲಿ ಚರ್ಚಿಸಿ ಮತ್ತು ಮುಂದಿನ ನಮ್ಮ ಕಾರ್ಯಕ್ರಮಗಳಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಸ್ಥಳ ಬದಲಾವಣೆ ಮಾಡುವ ಹೊರತಾಗಿ ನಮ್ಮದು ನಾಳೆ ಅಂತ ನಡೆಯುವ ಕಾರ್ಯಕ್ರಮ ನಿಶ್ಚಿತವಾಗಿ ಸ್ಥಳ ಬದಲಾವಣೆಯೊಂದಿಗೆ ನಮ್ಮ DC ಜಿಲ್ಲಾಧಿಕಾರಿ ಕಚೇರಿಯೊಂದಿಗೆ ಆಗ್ತಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು 4,000 ರಿಂದ 5,000 ಮಂದಿ ಕೊಡುವಂಥ ವ್ಯವಸ್ಥೆ ಮಾಡಿದೆ. ಅಲ್ಲಿನೂ ಸ್ವಲ್ಪ ಎಲ್ಲರಿಗೂ ಭಾಷಣಕಾರರು ಎಲ್ಲ ಸ್ಥಳೀಯ ಭಾಷಣಕಾರ ಇರ್ಬೋದು, ಬೇರೆ ಕಡೆ ಬಂದು ಭಾಷಣಕಾರ ಇರ್ಬೋದು, ಅವರವರು ಮಾತಾಡಿ ಅದರಲ್ಲಿ ಮನವಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ.